ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಎಲ್ಲರೂ ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಒಂದ್ ಸೆಕೆಂಡ್. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯರಿಗೆ, ಗುರು ಪರಿವಾರದವರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ರೇಖಿ ಲೆವೆಲ್ 1, 2ರ ಮೊದಲನೇ ದಿನವಾಗಿದೆ. ನಾವೆಲ್ಲರೂ ಕೂಡ ಈ ದಿನದಿಂದ 9 ದಿನಗಳ ಕಾಲ ಸತತವಾಗಿ ಸಂಪೂರ್ಣವಾಗಿ ರೇಖಿ ಅಂತಂದ್ರೆ ಏನು, ರೇಖಿ ಇತಿಹಾಸ ಅಂತಂದ್ರೆ ಏನು, ಚಕ್ರಗಳು ಯಾವ ರೀತಿ ನಾವು ಹೀಲಿಂಗ್ ಮಾಡ್ಕೊಳ್ಬೇಕು, ನೀರನ್ನ ಯಾವ ರೀತಿ ನಾವು ಚಾರ್ಜ್ ಮಾಡ್ಕೊಳ್ಬೇಕು, ಧ್ಯಾನ ಅಂತಂದ್ರೆ ಏನು, ಧ್ಯಾನ ನಾವು ಯಾಕೆ ಮಾಡ್ಬೇಕು, ಈ ಎಲ್ಲ ಮಾಹಿತಿಗಳನ್ನ ನೀವು ಸಂಪೂರ್ಣವಾಗಿ ನೀವು ಈ 9 ದಿನಗಳ ಕಾಲ ನೀವೆಲ್ಲರೂ ಕೂಡ ತಿಳ್ಕೊಳ್ತೀರಾ. ಈ ರೇಖಿನಲ್ಲಿ ಏನಿರುತ್ತೆ, ರೇಖಿ ಅಂತಂದ್ರೆ ಏನು, ರೇಖಿನಲ್ಲಿ ಏನು ಅಂತ ಹೇಳಿದ್ರೆ ಮೇನ್ ಆಗಿ ಒಂದೊಂದು ಹಂತಗಳು ಬರುತ್ತೆ. 5 ಹಂತಗಳು ಬರುತ್ತೆ. ಒಂದೊಂದು ಹಂತವನ್ನ ನಾವು ಮುಂದೆ ಮುಂದೆ ದಾಟ್ತಾ ಇದ್ದಾಗೆ ಆಧ್ಯಾತ್ಮಿಕವಾಗಿ ನಾವು ಇನ್ನು ಆಳವಾಗಿ ನಾವು ತಿಳ್ಕೊಳ್ತಾ ಇರ್ತೀವಿ. ತುಂಬಾ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಏನು, ಆ ಪರಮಾತ್ಮನನ್ನ ಕಾಣುವ ಒಂದು ದಾರಿಯನ್ನ ನಾವು ಇದು ಸರಳವಾಗಿ ತುಂಬಾ ಶಾರ್ಟ್ ಕಟ್ ಆಗಿ ತುಂಬಾ ಈಸಿಯಾಗಿ ಆಧ್ಯಾತ್ಮಿಕದ ದಾರಿಯನ್ನ ನಾವು ಸೇರೋದಿಕ್ಕೆ ನಮ್ಗೆ ಸಹಾಯವನ್ನ ಮಾಡುತ್ತೆ. ನಾವೇನ್ ಅನ್ಕೊಂಡಿರ್ತೀವಲ್ವಾ, ಆ ಮುಕ್ತಿನೋ ಮೋಕ್ಷ ಆಗ್ಲಿ, ನಾವು ಮ್ಯಾನಿಫೆಸ್ಟ್ ಆಗ್ಲಿ, ಅದೆಲ್ಲ ಪಡ್ಕೊಳ್ಬೇಕು ಅಂತಂದ್ರೆ ಏನು ಅಂದ್ರೆ ಕನೆಕ್ಷನ್ ನಾವು ಆಗ್ಬೇಕು. ಸಂಪರ್ಕವನ್ನ ನಾವು ಮತ್ತೆ ನಾವು ಏನ್ ಮಾಡ್ಬೇಕು, ಆ ಸಂಪರ್ಕವನ್ನ ನಾವು ಜೋಡಿಸ್ಕೊಳ್ಬೇಕು. ಆ ಸಂಪರ್ಕವನ್ನ ನಾವು ಜೋಡಿಸ್ಕೊಳ್ಳೋದ್ರ ಮುಖಾಂತರ ನಾವೇನೇ ಅನ್ಕೊಳ್ತೀವೋ ಅದೆಲ್ಲವನ್ನು ಕೂಡ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ರೇಖೆ ಹಂತಕ್ಕೆ ಕಲಿಯಬೇಕು, ಇದು ನೋಡ್ಬೇಕು, ತಿಳ್ಕೊಳ್ಬೇಕು ಅಂತ ಇಲ್ಲಿ ಯಾರ್ಯಾರು ಉಪಸ್ಥಿತಿ ಇದ್ದೀರಾ ನಿಮ್ಮೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೇನೆ. ನಿಮ್ಮ ಒಳಗಡೆ ಇರುವಂತ ಆ ಶ್ರದ್ಧೆ, ಆ ತಪನೆ, ಅಥವಾ ನೀವು ಒಳಗಡೆ ಏನು ನೀವು ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಇದ್ದೀರಾ, ನಿಮ್ಗೆ ಏನ್ ಉತ್ತರಗಳು ಬೇಕು, ಏನ್ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇದ್ದೀರಾ, ಅದಕ್ಕೆಲ್ಲವೂ ಕೂಡ ನಿಧಾನವಾಗಿ ನಿಮ್ಗೆ ಒಂದೊಂದೇ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಆತರ ಮಾಡ್ಕೊಳ್ಬಾರ್ದು ನಾವು ಅಷ್ಟೇ. ಏನು ಈಗ ನಾವೇನ್ ಹೇಳ್ತೀವಿ, 1ನೇ ಕ್ಲಾಸ್ ಓದ್ತೀವಿ ನಾವು. 1ನೇ ಕ್ಲಾಸ್ ಓದಿದ ತಕ್ಷಣನೇ ನಾವು ಎಲ್ಲಾ ಪುಸ್ತಕಗಳನ್ನು ಓದಕ್ಕಾಗತ್ತಾ? ಹಂತಗಳಿದೆ ಅಲ್ವಾ. 1ನೇ ಕ್ಲಾಸ್ ಆಗುತ್ತೆ, 5ನೇ ಕ್ಲಾಸ್ ಆಗುತ್ತೆ, 10ನೇ ಕ್ಲಾಸ್ ಆಗುತ್ತೆ, ಡಿಗ್ರಿ ಆಗುತ್ತೆ, ಮಾಸ್ಟರ್ ಆಗುತ್ತೆ, PhD ಆಗುತ್ತೆ. ಯಾವಾಗ ನಾವು PhD ಡಾಕ್ಟರೇಟ್ ಮಾಡ್ತೀವೋ ಆಗ ಯಾರ ಸಹಾಯ ಇಲ್ಲದೆ ನಾವೇ ಏನ್ ಮಾಡ್ತೀವಿ ಹೇಳಿ, ಪ್ರತಿಯೊಂದನ್ನು ರಿಸರ್ಚ್ ಮಾಡ್ತೀವಿ, ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಪ್ರತಿಯೊಂದನ್ನು ಜ್ಞಾನವನ್ನ ನಾವು ಸರಿ ತಪ್ಪು ಯಾವುದು ಅನ್ನೋದು ನಾವು ಬೈಫರಿಕೇಟ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ಅಲ್ಲಿವರೆಗೆ ನಾವು ಏನ್ ಮಾಡ್ಬೇಕು,
ಸಾಗಬೇಕು. ನಮ್ಮಲ್ಲಿ ನಿರಂತರತೆ ಇರಬೇಕು, ಅಭ್ಯಾಸ ಇರಬೇಕು. ಯಾರ ಜೊತೆಯಲ್ಲೇ ನಿರಂತರತೆ ಕನ್ಸಿಸ್ಟೆನ್ಸಿ ಇರುತ್ತೋ ಖಂಡಿತವಾಗ್ಲೂ ನೀವು ಆ ಹಂತವನ್ನ ನೀವು ತಲುಪ್ತೀರಾ. ಅದ್ರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ಹಾಗಾದ್ರೆ ಯಾರ್ಯಾರು ಕಲಿಬಹುದು? ಮೊದಲನೇ ಕ್ವಶನ್ ಡೌಟ್ ಎಲ್ಲರಿಗೂ. ಯಾರ್ಯಾರು ಕಲಿಬಹುದು? ನಾವು ಕಲಿಬಹುದಾ ಕಲಿಬಾರ್ದಾ ಅಂತಿರುತ್ತೆ ಅಂತ. ಸೊ ಏನು ಅಂದ್ರೆ ನಾವು ಹೇಳೋ ಮಾತನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅದ್ ನಂಬಿ ಅರ್ಥ ಮಾಡ್ಕೊಂಡು ಯಾರು ಫಾಲೋ ಮಾಡಕ್ಕಾಗುತ್ತೋ ಅವ್ರು ಎಲ್ಲರೂ ಕಲಿಬಹುದು. ಇಲ್ಲಿ ಡಿಫ್ರೆನ್ಸ್ ಇಲ್ಲ. ಅವರು ಇವ್ರು ಅವರು ಅಂತ ಯಾವುದೇ ರೀತಿಯಾದಂತ ಭೇದ ಭಾವ ಇಲ್ಲ. ಆದ್ರೆ ಮಕ್ಕಳಿಗೆ ಏನು ಅಂತಂದ್ರೆ ಪ್ರೆಷರ್ ಆಗ್ಬಾರ್ದು ಅಷ್ಟೇ. ಅವ್ರು ಖುಷಿಯಿಂದ ಇಂಡಿಪೆಂಡೆಂಟ್ ಆಗಿ ನಾನು ಕಲ್ತ್ಕೊಳ್ತೀನಿ, ನಾನು ಮಾಡ್ತೀನಿ ಅಂತ ಅವ್ರ ಒಳಗಡೆಯಿಂದ ಉತ್ಸಾಹ ಬಂತು ಅಂತ ಹೇಳಿದ್ರೆ ಅವರು ಕೂಡ ಅಭ್ಯಾಸವನ್ನ ಮಾಡಬಹುದು. ಕಾಣಬಹುದು, ತಿಳ್ಕೊಳ್ಳೋದು ನಮ್ ಜನ್ಮ ಸಿದ್ಧ ಹಕ್ಕು ಅಲ್ವಾ? ಅವ್ರು ಯಾವಾಗ್ಲಾದ್ರೂ ಮಾತಾಡಿಸ್ಬೋದು, ಯಾವಾಗ್ಲಾದ್ರೂ ಭೇಟಿ ಮಾಡಬಹುದು. ಅದ್ರ ಮಧ್ಯದಲ್ಲಿ ಗೋಡೆ ಯಾಕೆ? ಅಜ್ಞಾನದಿಂದ ನಾವು ಗೋಡೆಗಳನ್ನ ಹಾಕೊಂಡ್ಬಿಟ್ಟಿದೀವಿ ನಾವು. ಈ ಅಜ್ಞಾನವನ್ನ ನಾವ್ ಏನ್ ಮಾಡ್ಬೇಕು? ಜ್ಞಾನ ಎಂಬ ಬೆಳಕಿನಿಂದ ನಾವು ತೆಗೆದು ಹಾಕ್ಬೇಕು. ತೆಗೆದು ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಅರ್ಥ ಮಾಡ್ಕೊಳ್ಬೇಕು, ಅಧ್ಯಯನವನ್ನ ಮಾಡ್ಬೇಕು, ಅದನ್ನ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬೇಕು. ಆಗ ನಮ್ಗೆ ಏನಾಗುತ್ತೆ? ನಾವು ನಮ್ಮ ಜ್ಞಾನದ ಪ್ರಕಾಶದಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಜ್ಞಾನದ ಪ್ರಕಾಶ ನಮಗೆ ದಾನವನ್ನ, ಮಾರ್ಗವನ್ನ ನಾವು ಎಲ್ಲಿ ತಲುಪಬೇಕು ಅಂತಿಮವಾಗಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಚಾಲೆಂಜಸ್ ಗಳು ಯಾಕೆ ಬಂದಿದೆ? ನನಗೇ ಯಾಕೆ ಬಂದಿದೆ? ಸೊ ನಾನೇ ಯಾಕೆ ಮಾಡ್ಬೇಕು ಅಂತ ಏನ್ ಮಾಡ್ತೀವಿ ಹೇಳಿ? ತಾಯಿ ಮಕ್ಳಿಗೆ ಏನ್ ಮಾಡ್ತಾರೆ? ಚೆನ್ನಾಗಿ ಓದ್ತಾ ಇದ್ದಾರೆ, ಚೆನ್ನಾಗಿ ಅವ್ರು ಕೆಲಸ ಮಾಡ್ತಾರೆ, ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅಂದಾಗ ಏನ್ ಮಾಡ್ತಾರೆ? ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಕೊಡ್ತಾರೆ. ಈ ಸಂಗತಿಗಳ ಪರಿಹಾರ ಮಾಡು, ಕೆಲಸ ಮಾಡೋದು ಜೋಡಿಸಿ ಯಾಕೆ ಕೆಲಸ ಕೊಡ್ತಾರೆ? ಮೇಡಮ್ ಸಾರಿ, ವಾಯ್ಸ್ ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಮೇಡಮ್. ಹೌದಾ? ಒಂದ್ ಸೆಕೆಂಡ್. ಮಧ್ಯೆ ಮಧ್ಯೆ ಹಂಗೆ ಸ್ಟ್ರಕ್ ಆಗುತ್ತೆ. ಸರಿ ಸರಿ. ಈಗ ಕೇಳಿಸ್ತಾ ಇದೆಯಾ? ಈಗ ಕರೆಕ್ಟ್ ಆಗಿದೆ. ಈಗ ಕೇಳಿಸ್ತಾ ಇದೆಯಾ? ಸೂಪರ್ ಸೂಪರ್. ಒಂದ್ ಸೆಕೆಂಡ್. ನೋಡಿ ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಸೂಪರ್. ಥ್ಯಾಂಕ್ ಯು ನೆನಪಿಸಿದಕ್ಕೆ. ಇದೊಂದು ಎಲ್ಲರಿಗೂ ತೊಂದರೆ ಆಗ್ತಾ ಇತ್ತು. ಸೊ ನಾನು ಮಕ್ಕಳ ತಾಯಿ ಕತೆ ಹೇಳ್ತಾ ಇದ್ದೆ. ಸೊ ಮಗು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದಾಗ ಏನ್ ಮಾಡ್ತಾರೆ ಅಮ್ಮ? ಈ ಕೆಲಸ ಮಾಡು, ಈ ತರ ಮಾಡು ಅಂತ ಹೊಸದಾಗಿ ಎಕ್ಸ್ಟ್ರಾ ನಾವು ಮಗುಗೆ ಕೊಡ್ತೀವಿ ಅಲ್ವಾ ನಾವು? ಹೌದಲ್ವಾ? ಕೊಡ್ತೀವಿ ತಾನೇ ನಾವು. ಸೊ ಯಾಕೆ? ಆ ಮಗುಗೆ ಸ್ಕಿಲ್ಲು ಕೌಶಲ್ಯ ಇನ್ನೂ ಚೆನ್ನಾಗಾಗ್ಲಿ, ಮಗು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ. ಅದು ಅರ್ಥ ಆಗಿಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ಲಿ ಅಂತ ನಾವು ಮಕ್ಕಳಿಗೆ ನಾವು ಹೆಲ್ಪ್ ಮಾಡ್ತೀವಲ್ವಾ? ಹಾಗೆ ಆ ಪರಮಾತ್ಮ ನಮ್ಗೆ ಚಾಲೆಂಜಸ್ ಕೊಟ್ಟಿದ್ದಾನೆ ಅಂತಂದ್ರೆ ಯು ಆರ್ ದ ಕೇಪಬಲ್ ಅಂತ. ಆ ಚಾಲೆಂಜಸ್ ನ ನೀವು ಹ್ಯಾಂಡಲ್ ಮಾಡ್ತೀರಾ? ನಿನ್ನೊಳಗಡೆ ಶಕ್ತಿ ಇದೆ, ಆ ಸಾಮರ್ಥ್ಯ ನಮ್ಮೊಳಗಡೆ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ?
ಕೂತ್ಕೊಂಡ್ಬಿಟ್ಟಿದೀವಿ, ನನ್ ಕೈಲಿ ಆಗೋದಿಲ್ಲ, ಚಾಲೆಂಜಸ್ ಬಂದಿದೆ, ಈಗ ಏನ್ ಮಾಡೋದು ಅಂತ. ಚಾಲೆಂಜಸ್ಸೇ ನಮಗೆ ಆಪರ್ಚುನಿಟಿ, ಅವಕಾಶಗಳದು. ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದಿಕ್ಕೆ, ಜೀವನವನ್ನ ಕಲಿಯೋದಿಕ್ಕೆ, ಹೊಸ ದೃಷ್ಟಿಕೋನದಲ್ಲಿ ನಾವು ಜೀವನವನ್ನ ನೋಡೋದಿಕ್ಕೆ ಇದು ನಮ್ಗೆ ಸಹಾಯ ಮಾಡ್ತಾ ಇದೆ. ನಮ್ಗೆ ದಾರಿಯನ್ನ ತೋರಿಸ್ತಾ ಇದ್ದಾರೆ. ಬಟ್ ನಾವ್ ಏನ್ ಮಾಡ್ತಾ ಇದೀವಿ, ಅದನ್ನ ಅರ್ಥ ಮಾಡ್ಕೊಳಕ್ಕಾಗ್ದೆ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ನೋಡಿ ಎಷ್ಟು ಸಿಂಪಲ್ ಆಗಿ ನಮ್ಗೆ ಅರ್ಥ ಆಗಿದೆ ಇವಾಗ ಅಲ್ವಾ. ಸಮಸ್ಯೆಗಳು ಯಾಕೆ ಬಂತು ಅಂದ್ರೆ, ನಿಮ್ಮ ಒಳಗಡೆ ಇರುವ ಶಕ್ತಿಯನ್ನ ನಾವು ಹೊರಗಡೆ ತೆಗಿಬೇಕು ನಾವು. ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಒಳಗಡೆ ಬರುತ್ತೆ ನಮ್ಗೆ, ಹೌದಲ್ರಿ, ಈ ಕಲಿಯೋದ್ರಿಂದ ಈ ರೇಖಿಯಿಂದ ನಮ್ಗೆ ಏನೇನಾಗುತ್ತೆ, ಈ ರೇಖಿ ಕಲಿಬೇಕಾ ಬೇಡವಾ ಅಂತ ಹೇಳಿ. ಸೊ ರೇಖಿ ಏನಿದೆ ಇದ್ರಲ್ಲಿ ತುಂಬಾ ಸರಳವಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ನೀವು ರೇಖಿ ಕಲಿಯೋದ್ರಿಂದ ಏನಾಗುತ್ತೆ, ನಿಮ್ಮ ಧ್ಯಾನ ಮಾಡುವಂತ ಆ ಒಂದು ಆಸಕ್ತಿ, ಅದ್ರೊಳಗಡೆ ಇರುವಂತ ಒಂದು ಇಂಟೆನ್ಸಿವ್ ಆಳವಾಗಿ ನಿಮ್ಮ ಒಳಗಡೆ ಜಾಗೃತ ಆಗತ್ತೆ. ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಳ್ಳುವಂತ ಒಂದು ರೀತಿ ನಿಮ್ಗೆ ಗೊತ್ತಾಗತ್ತೆ. ನೀವೇನ್ ಅನ್ಕೊಂಡಿರ್ತೀರೋ ಅದೆಲ್ಲವನ್ನು ಪಡ್ಕೊಳ್ಳೋದಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಏನ್ ಆಗೋದಿಕ್ಕೆ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರೆ, ಆ ಪರಮಾತ್ಮನ ಹತ್ರ ಯಾವ ಯಾವ ಸಮಸ್ಯೆಗೆ ಪರಿಹಾರ ಇಲ್ಲಿ, ಅದ್ ಪರಮಾತ್ಮ ಅಂತ ಹೇಳ್ಬೋದು, ನೀವು ಯೂನಿವರ್ಸ್ ಅಂತ ಹೇಳ್ಬೋದು, ಬ್ರಹ್ಮಾಂಡ ಅಂತ ಹೇಳ್ಬೋದು, ಏನಾದ್ರೂ ಹೇಳ್ಬೋದು ನಾವು. ಒಂದು ಪವರ್ಫುಲ್ ಆದಂತಹ, ಅಮೋಘವಾದಂತಹ, ಅದ್ಭುತವಾದಂತಹ ಒಂದು ಶಕ್ತಿ ಅಂತೂ ಇದೆ ಅಲ್ಲ. ನೋಡಿ, ನಮ್ ತರ ಇನ್ನೊಬ್ರಿಲ್ಲ, ಇನ್ನೊಬ್ರ ತರ ಮತ್ತೊಬ್ರಿಲ್ಲ. ಇಡೀ 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 ನಮ್ಮ ಈ ಪೃಥ್ವಿಯಲ್ಲಿ ಒಬ್ಬರ ತರ ಒಬ್ರಿಲ್ಲ ಅಂತ ಹೇಳಿದ್ರೆ, ದಟ್ ಕ್ರಿಯೇಟಿವ್ ಎಷ್ಟು ಸುಂದರವಾಗಿ ಪ್ರತಿಯೊಬ್ಬರನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಸೂಪರ್ ಪವರ್ಫುಲ್ ಆದ ಶಕ್ತಿ ಇದೆ ಅಲ್ವಾ. ಆ ಶಕ್ತಿಗೆ ಯಾವ ಸಮಸ್ಯೆನ ಪರಿಹಾರ ಮಾಡೋಕ್ ಆಗೋದಿಲ್ಲ ಏನ್ ಹೇಳಿ. ಖಂಡಿತವಾಗ್ಲೂ ಆಗತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ಏನ್ ಆಗಲ್ಲ ಅಂತ ಕೇಳ್ಬೇಕು ನಾವು. ಎಲ್ಲವೂ ಕೂಡ ಪರಮಾತ್ಮನ ಮುಂದೆ ಆಗತ್ತೆ, ಆ ಚೈತನ್ಯದ ಮುಂದೆ ಎಲ್ಲವೂ ಕೂಡ ಆಗತ್ತೆ. ಆದ್ರೆ ನಾವ್ ಏನ್ ಮಾಡ್ಬೇಕು, ನಮ್ಮಲ್ಲಿ ಸ್ವಲ್ಪ ತಾಳ್ಮೆ ಇರ್ಬೇಕು, ಅಭ್ಯಾಸ ಇರ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಉಪಯೋಗವನ್ನ ಮಾಡ್ಬೇಕಲ್ವಾ. ನಾವು ಏನ್ ಕಲಿತೀವೋ ಅದನ್ನ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ನೋಡಿ, ಅದು ನಮ್ಗೆ ಸಾಧ್ಯ ಆಗುವಂತದ್ದು. ಇಷ್ಟೆಲ್ಲ ಆಗತ್ತೆ ಅಂತಂದ್ರೆ, ಹಾಗಾದ್ರೆ ರೇಖಿ ಅಂತಂದ್ರೆ ಏನು, ಮೇನ್ ಆಗಿ ಬರುವಂತದ್ದು ಈ ಪದ. ಈ ರೇಖಿ ಅನ್ನೋ ಪದ ಎಲ್ಲಿದು ಅಂತ ಹೇಳಿದ್ರೆ, ಇದು ನಮ್ಮದಲ್ಲ, ಇದು ಜಪಾನಿನಿಂದ ಬಂದಿರುವಂತ ಪದ. ರೇ ಮತ್ತೆ ಕಿ ಅನ್ನೋದು, ರೇಖಿ ಅಂತ ಹೇಳಿದ್ರೆ ಅದೇನು ಅಂತ ಹೇಳಿದ್ರೆ ಜಪಾನಿನಲ್ಲಿರುವಂತ ಒಂದು ಪದ. ರೇ ಅಂತಂದ್ರೆ ಏನು, ಬ್ರಹ್ಮಾಂಡ, ಯೂನಿವರ್ಸ್, ವಿಶ್ವ. ಕಿ ಅಂತಂದ್ರೆ ಏನು, ಆ ಚೈತನ, ಆ ಬ್ರಹ್ಮಾಂಡದ ಶಕ್ತಿಯನ್ನ ನಾವು ರೇಖಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಸಿಂಪಲ್ ಆಗಿ, ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏನು, ರೇ ಅಂತಂದ್ರೆ ಏನು, ಕಿರಣ. ಕಿರಣ ಅಂತಂದ್ರೆ ಏನು, ಪ್ರಕಾಶ. ಪ್ರಕಾಶ ಅಂತಂದ್ರೆ ಯಾರು, ಬೆಳಕು. ಬೆಳಕು ಅಂತಂದ್ರೆ ಏನು, ದಟ್ ಎನರ್ಜಿ, ಪರಮಾತ್ಮ, ಯೂನಿವರ್ಸ್. ನೋಡಿ, ಮತ್ತೆ ಅಂದ್ರೆ ಒಂದು ಸೂಪರ್ ಆಗಿರುವಂತ, ಸರ್ವವ್ಯಾಪಿ ಆಗಿರುವಂತ, ಸರ್ವಾಂತರಿ ಆಗಿರುವಂತ, ಎಲ್ಲಾ ಕಡೆನೂ ಕೂಡ ಇರುವಂತಹ ಒಂದು ಅದ್ಭುತವಾದಂತ ಚೈತನ್ಯದ ಶಕ್ತಿಯನ್ನ ನಾವು ರೇಖಿ ಅಂತೇಳಿ ನಾವು ಕರಿತೀವಿ. ಅದು ಜಪಾನಿನ ಪದದಿಂದ ಬಂದಿರೋದ್ರಿಂದ ನಾವು ರೇಖಿ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಏನಂತ ಹೇಳ್ತೀವಿ ಅದನ್ನ, ಭಾರತದಲ್ಲಿ, ನಮ್ಮ ದೇಶದಲ್ಲಿ ನಾವೇನಂತ ಹೇಳ್ತೀವಿ, ಪ್ರಾಣ ಶಕ್ತಿ, ಪ್ರಾಣ ಅಂತ ಹೇಳಿ ಕರಿತೀವಿ. ಚೀನಾದಲ್ಲಿ ಛಿ ಅಂತ ಹೇಳಿ ಕರೀತಾರೆ. ಅದನ್ನ ಜಪಾನ್ ಏನಂತ ಹೇಳ್ತಾರೆ, ರೇಖಿ ಅಂತ ಹೇಳಿ ಕರೀತಾ ಇದ್ದಾರೆ. ಎಲ್ಲ ಸೃಷ್ಟಿಯ ಮೂಲ ಯಾವುದಿದೆಯೋ ಆ ಬ್ರಹ್ಮಾಂಡದ ತತ್ವ, ಆ ಪರಮ ದಿವ್ಯ ಚೈತನ್ಯದೊಂದಿಗೆ ನಾವು ಕನೆಕ್ಷನ್ ಆಗ್ತೀವಲ್ಲ, ಅದನ್ನೇ ನಾವು ರೇಖಿ ಅಂತ ಹೇಳಿ ಕರೆಯೋದು. ಅದು ರೇಖಿ ಅಂತ ಹೇಳಿ ಆ ಪರಮಾತ್ಮನನ್ನ ಕಾಣ್ಬೇಕು,
ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆ ದಾರಿಯಲ್ಲಿ ನಾವು ಸಾಗಬೇಕಾಗುತ್ತೆ ನಾವು. ನೋಡಿ ಹೇಗಿದೆ, ಎಷ್ಟು ಸಿಂಪಲ್ ಆಗಿದೆ ಇದು. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ನಮಗೆ, ರೇಖೆ ಅನ್ನೋದು ಯಾವ ರೀತಿ ನಮಗೆ ಸಹಾಯವನ್ನ ಮಾಡುತ್ತೆ. ನೀವು ನೋಡಿರ್ಬೋದು, ಒಂದು ಜಲಪಾತದಲ್ಲಿ ಆಗಿರ್ಬೋದು, ಒಂದು ಗಾಳಿ ಇರುವಂತ ವಾಯು ಇರುತ್ತಲ್ಲ, ತುಂಬಾ ಗಾಳಿ ಬರುತ್ತೆ ಅಲ್ಲಾಗಿರ್ಬೋದು, ಅಲ್ಲಿ ಏನಾಗುತ್ತೆ, ಅದನ್ನ ಉಪಯೋಗವನ್ನ ಮಾಡ್ಕೊಂಡು ಏನ್ ಮಾಡ್ತಾರೆ, ವಿದ್ಯುತ್ತನ್ನ ತಯಾರು ಮಾಡ್ತೀವಿ ನಾವು, ಹೌದಲ್ವಾ? ಆ ವಿದ್ಯುತ್ತನ್ನ ತಯಾರು ಮಾಡಿರುವಂತ ವಿದ್ಯುತ್ತನ್ನ ನಾವ್ ಹೇಗ್ ತಗೊಂಡ್ ಬರ್ತೀವಿ, ದೊಡ್ಡ 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 ಟ್ರಾನ್ಸ್ಮಿಟರ್ಸ್ ಗಳು ಎಲ್ಲಾ ಕಡೆನೂ ಕೂಡ ಇರುತ್ತೆ, ಹೌದಲ್ವಾ? ಆ ಟ್ರಾನ್ಸ್ಮಿಟರ್ಸ್ ಗಳನ್ನ ನಾವ್ ಏನ್ ಮಾಡ್ತೀವಿ, ನಾವು ಒಂದೊಂದು ಊರ್ ಕಡೆನು ಎಲ್ಲಾ ಕಡೆನು ದೊಡ್ಡ ದೊಡ್ಡ ನಗರ ಸಿಟಿಗಳ ಕಡೆ ನಾವು ಟ್ರಾನ್ಸ್ಮಿಟರ್ಸ್ ಗಳನ್ನ ಹಾಕೊಳ್ತೀವಿ. ಅಲ್ಲಿಂದ ನಾವ್ ಏನ್ ಮಾಡ್ತೀವಿ, ನಮ್ಮ ಸಿಟಿಗಳಿಗೆ, ನಮ್ಮ ನಮ್ಮ ಹಳ್ಳಿಗಳಿಗೆ, ನಮ್ಮ ಕಡೆಗೆ ನಾವು ಅದನ್ನ ಕಂಬಗಳ ಮುಖಾಂತರ ನಾವು ನಮ್ಮ ಕಡೆ ತಗೊಂಡ್ ಬರ್ತೀವಿ. ಆ ಕಂಬದಿಂದ ನಮ್ಮ ಮನೆಗೆ ಹೆಂಗ್ ತಗೊಂಡ್ ಬರ್ತೀವಿ, ನಮ್ಮ ಮನೆಗೆ ನಾವು ಕನೆಕ್ಷನ್ ತಗೊಳ್ತೀವಿ. ನಮ್ಮ ಮನೆಯಲ್ಲಿ ನಾವ್ ಏನ್ ಮಾಡ್ತೀವಿ, ಪ್ರತಿಯೊಂದು ರೂಲ್ ಜಸ್ಟ್ ಒಂದು ಸ್ವಿಚ್ ಅನ್ನ ಹಾಕಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಆ ಪ್ರಕಾಶ ನಮ್ಮ ಮನೆ ಒಳಗಡೆ ತುಂಬ್ಕೊಂಡ್ಬಿಟ್ಟಿರುತ್ತೆ. ನೋಡಿ, ಜಸ್ಟ್ ಒಂದು ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಆದ್ರೆ ನಾವೇನಾಗುತ್ತೆ, ಇಡೀ ಮನೆ ಕತ್ತಲೆ ಇರೋದು ಪ್ರಕಾಶಮಯವಾಗಿ ಕಂಗೊಳಿಸೋದಿಕ್ಕೆ ಪ್ರಾರಂಭ ಆಗುತ್ತೆ. ಈ ಚೈತನ್ಯ ಎಲ್ಲಿಂದ ಬಂತು, ಈ ಪವರು ಅಲ್ವಾ, ಪರಮಾತ್ಮನ ಹತ್ರ ಇರುತ್ತೆ. ಎಷ್ಟು ಬೇಕು ನೀವು ಅಷ್ಟು ತಗೊಳ್ಬಹುದು ನೀವು. ಆದ್ರೆ ನಾವ್ ಅದನ್ನ ನಮ್ಮ ಮನೆಗೆ ನಾವು ಕನೆಕ್ಷನ್ ಮಾಡ್ಕೊಂಡಿದೀವ, ನಮ್ಮ ಮನೆಗೆ ನಾವು ಕನೆಕ್ಷನ್ ಮಾಡ್ಕೊಂಡಿಲ್ಲ, ನಾನು ಅದನ್ನ ಯೂಸೇ ಮಾಡ್ತಾ ಇಲ್ಲ, ನಮ್ಮ ಮನೆಗೆ ನಾನು ಏನು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಆ ಎಷ್ಟೇ ಬೆಳಕಿರ್ಲಿ, ಎಷ್ಟೇ ಅದ್ರ ಶಕ್ತಿ ಇರ್ಲಿ, ಅದನ್ನ ನಾವ್ ಯೂಸ್ ಮಾಡ್ಕೊಳಕ್ ಆಗತ್ತಾ, ಉಪಯೋಗಿಸ್ಕೊಳಕ್ ಆಗೋದಿಲ್ಲ ನಾವು. ಈಗ ನಮ್ಗೇನಾಗ್ತಾ ಇದೆ, ಶಕ್ತಿ ಇದೆ ಅಂತ ಗೊತ್ತಿದೆ, ನಾವ್ ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದೀವ, ಆ ಉಪಯೋಗ ಮಾಡ್ಕೋ ರೀತಿಯನ್ನ ನಾವು ತಿಳ್ಕೊಂಡಿದೀವ, ಅದ್ರ ಅರ್ಥ ಮಾಡ್ಕೊಂಡಿದೀವ ನಾವು, ಅದ್ರ ಮೂಲ ನಿಯಮಗಳನ್ನ ನಾವು ಫಾಲೋ ಮಾಡ್ತಾ ಇದೀವ ನಾವು. ದ ಲಾ ಆಫ್ ದ ಯೂನಿವರ್ಸ್ ಅಂತ ಹೇಳ್ಬೋದು ನಾವು. ಆ ಯೂನಿವರ್ಸ್ ನ ನಿಯಮಗಳನ್ನ ನಾವು ಫಾಲೋ ಮಾಡ್ತಾ ಇದೀವ. ಯಾವಾಗ ನಾವು ಕನೆಕ್ಷನ್ ತಗೊಳ್ತೀವೋ ನಮ್ಮ ಮನೆಗೆ, ನಾವು ಹೇಳೋದೇ ಜಸ್ಟ್ ಒಂದು, ನಾವು ಎಲ್ಲ ಕೂತಿರ್ತೀವೋ ಅಲ್ಲಿ, ಈ ರೂಮ್ ಅಲ್ಲಿ ಇರ್ತೀರಾ, ಆ ರೂಮ್ ಅಲ್ಲಿ ಇರ್ತೀರಾ, ಲಿವಿಂಗ್ ರೂಮ್ ಅಲ್ಲಿ ಇರ್ತೀರಾ, ಏನಕ್ಕಾದ್ರೂ ಯೂಸ್ ಮಾಡ್ಕೊ, ಮಲ್ಟಿ ಪರ್ಪಸ್ ಆಗಿ ಆ ಕರೆಂಟ್ ಪವರ್ ಅನ್ನ ನೀವು ಒಂದು ರೀತಿಯಲ್ಲಾದ್ರೂ ಬೇಕಾದ್ರೂ ಕೂಡ ನಾವು ಉಪಯೋಗವನ್ನ ಮಾಡ್ಕೊಳ್ಬಹುದು. ಅದ್ರದ್ದೇನು, ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀನ, ಅದ್ರ ಜೊತೆಗೆ ಅದಕ್ಕೆ ಆ ಸಂಪರ್ಕನ ಪಡ್ಕೊಂಡಿದ್ದೀನ, ಗಳಿಸ್ಕೊಂಡಿದ್ದೀನ, ನಾನ್ ಕನೆಕ್ಷನ್ ಆಗಿದ್ದೀನ ಅನ್ನೋದು ನಮ್ಗೆ ಮುಖ್ಯ ಆಗುತ್ತೆ. ಯಾವಾಗ ನಾವು ಆ ಚೈತನ್ಯದೊಂದಿಗೆ ನಾವು ಕನೆಕ್ಷನ್ ಆಗ್ತೀವೋ, ಆಗ ಎಲ್ಲವೂ ತನ್ನ ಪಾಡಿಗೆ ತಾನು ಆಗ್ತಾ ಇರುತ್ತೆ. ಅಲ್ಲಿವರೆಗೆ ನಾವೇನ್ ಮಾಡ್ಬೇಕು, ಅದನ್ನೆಲ್ಲ ಮಾಡ್ಕೊಂಡ್ ಬರ್ಬೇಕಲ್ಲ, ಒಂದೊಂದೇ ಒಂದೊಂದೇ ಹಂತ. ಅಲ್ಲಿ ವಿದ್ಯುತ್ ತಯಾರಾಗ್ಬೇಕು, ತಯಾರಾಗಿದ್ದು ಎಲ್ಲಾ ಕಡೆಗೆ ಹರಿದು ಬರಬೇಕು, ಅಲ್ಲಿ ಅದನ್ನ ಟ್ರಾನ್ಸ್ಮಿಟರ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು ನಾವು, ಅಲ್ಲಿಂದ ನಿಮ್ಗೆ ಎಲ್ಲೆಲ್ಲಿಗ್ ಬೇಕು ಅದನ್ನ ಕಳಿಸ್ಕೊಡ್ಬೇಕು, ಆಮೇಲೆ ನಮ್ಮನೆಗೆ ನಾವು ಕನೆಕ್ಷನ್ ಮಾಡ್ಕೊಳ್ಬೇಕು, ನಮ್ಮನೆಯಿಂದ ನಾವು ಒಳಗಡೆ ಎಲ್ಲಾ ಕಡೆ ವೈರಿಂಗ್ ಮಾಡ್ಕೊಳ್ಬೇಕು, ಆ ಸ್ವಿಚ್ ಬೋರ್ಡ್ ಗಳನ್ನ ಹಾಕೊಳ್ಬೇಕು, ಹಂತಗಳಿರುತ್ತೆ ಅಲ್ವಾ, ದೊಡ್ಡದೇನಿಲ್ಲ. ನಿಧಾನವಾಗಿ ನಾವು ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಕನೆಕ್ಷನ್ ಮಾಡ್ಕೊಂಡ್ಬಿಡ್ತು ಅಂದ್ರೆ, ನಾವು ಆರಾಮ್ಸೆ ನಾವು ಅದರ ಜೊತೆಗೆ ಇದನ್ನೇ ಹೇಳೋದು, ಆರ್ಟ್ ಆಫ್ ಲಿವಿಂಗ್, ಜೀವನವನ್ನ ಜೀವಿಸುವ ಕಲೆ ನಮ್ಗೆ ಬಂದ್ಬಿಡುತ್ತೆ. ಇವತ್ ನಾವೇನ್ ಹೇಳ್ತಾ ಇದ್ದೀವಿ, ಸಾಕಪ್ಪ ಈ ಜೀವನ, ಈ ಜೀವನವನ್ನ ಜೀವಿಸೋದು ಯಾವಾಗ ಹಾಗಾದ್ರೆ, ಈ ಆತ್ಮಕ್ಕೆ ಅನುಭವವನ್ನ ಕೊಡೋದು ಯಾವಾಗ, ಈ ಅನುಭವವನ್ನ ಅನುಭವಿಸೋದು ಯಾವಾಗ ನಾವು, ಯಾವಾಗ ಅಂತ ಹೇಳಿದ್ರೆ, ಯಾವಾಗ ನಿಮ್ಗೆ ಅದು ಅರ್ಥ ಆಗುತ್ತೋ, ಆ ಅರಿವು ನಿಮ್ ಒಳಗಡೆ ಉಂಟಾಗುತ್ತೋ, ಆ ಜಾಗೃತಿ ನಿಮ್ ಒಳಗಡೆ ಬರುತ್ತೋ, ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಅದನ್ನ ಆ ಸ್ಥಿತಿಯಲ್ಲಿ ನಾವು ಅನುಭವಿಸ್ತೇವೆ. ಹಾಗಾದ್ರೆ ಈ ವಿದ್ಯೆ ಹೇಗೆ ಬಂತು, ರೇಖೆನೋ ವಿದ್ಯೆ ಹೇಗೆ ಬಂತು ನಮ್ಮ ದೇಶಕ್ಕೆ, ಹೌದಲ್ವಾ? ನೋಡಿ, ಜಪಾನಿನಿಂದ ಇಲ್ಲಿಗೆ ಹೇಗೆ ಬಂತು,
ಅದು ತುಂಬಾ ಇಂಟ್ರೆಸ್ಟ್ ಆಗಿರುವಂತ ಸ್ಟೋರಿ. ತುಂಬಾ ಸರಳವಾಗಿ ಹೇಳ್ಬಿಡ್ತೀನಿ ಹೇಗೆ ಬಂತು ಅಂತ ಹೇಳಿ. ಜಪಾನ್ ಪ್ರೊಫೆಸರ್ ಇರ್ತಾರೆ, ಡಾಕ್ಟರ್ ಮುಖ ಉಸೂರಿ ಅಂತ. ಅವರು ರಿಸರ್ಚ್ ಮಾಡೋದು, ಪ್ರೊಫೆಸರ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ ಅಲ್ವಾ, ಅದು ತುಂಬಾ ತಿಳ್ಕೊಂಡಿರ್ತಾರೆ, ಅಧ್ಯಯನವನ್ನ ಮಾಡ್ತಾರೆ, ಹಾಗೆ ಟೀಚಿಂಗ್ ಮಾಡ್ತಾ ಇರ್ತಾರೆ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ. ಅವ್ರು ಟೀಚಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಮಕ್ಳುಗಳು, ಸ್ಟೂಡೆಂಟ್ಸ್ ಗಳೆಲ್ಲರೂ ಕೂಡ ಅವ್ರ ಮನಸ್ಸಲ್ಲಿ ಒಂದು ಕ್ವಶನ್ ಬರುತ್ತೆ. ಆಗ ಅವ್ರ ಗುರುಗಳ ಹತ್ರ ಶೇರ್ ಮಾಡ್ಕೊಳ್ತಾರೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಏನದು ಪ್ರಶ್ನೆ ಅಂತ ಹೇಳಿದ್ರೆ, ಏಸು ಇದ್ರಲ್ಲ, ಏಸುವಿನ ಕೈಯಲ್ಲಿ ಈ ತರ ಬ್ಲೆಸ್ಸಿಂಗ್ ಮಾಡಿದ್ರೆ ಎಲ್ಲರೂ ಗುಣಮುಖ ಆಗ್ಬಿಡ್ತಾ ಇದ್ರಂತಲ್ಲ, ಏಸು ಈ ತರ ಮಾಡಿದ್ರೆ ರೊಟ್ಟಿಗಳು ಜಾಸ್ತಿ ಆಗ್ಬಿಡ್ತಾ ಇದ್ದಂತಲ್ಲ, ಎಲ್ಲ ಹುಷಾರಿಲ್ಲದೆ ಇರೋರು ಹುಷಾರಾಗ್ಬಿಡ್ತಾ ಇದ್ರಂತಲ್ಲ, ಇದು ಸಾಧ್ಯನಾ, ಇದು ನಿಜನಾ ಅಂತ ಹೇಳಿ ಮಕ್ಕಳು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ ಎಂತ ಕ್ಯೂರಿಯಾಸಿಟಿ ಅವ್ರ ಮಕ್ಕಳ ಮನಸ್ಸಲ್ಲಿ ಅಂತ ಕೇಳಿದಾಗ, ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಎಲ್ಲಾರ್ಗು? ಕೇಳ್ತಾರೆ, ಥಮ್ಸ್ ಅಪ್ ಮಾಡಿ ಯಾರಾದ್ರೂ, ಓಕೆನಾ? ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಲ್ಲ? ಕೇಳಿಸ್ತಾ ಇದೆ ಮೇಡಮ್. ಸರಿ ಸರಿ, ಸೂಪರ್, ಥ್ಯಾಂಕ್ ಯು. ಆಗ ಇವ್ರು ಏನ್ ಮಾಡ್ತಾರೆ ಪ್ರೊಫೆಸರ್ ಅಂತ ಹೇಳಿದ್ರೆ, ತುಂಬಾ ಯೋಚನೆ ಮಾಡಕ್ ಹೋಗಲ್ಲ ಅವರು. ಇದೆಲ್ಲ ಧಾರ್ಮಿಕವಾಗಿರುವಂತ ವಿಚಾರಗಳು, ಇದು ನಿಜವಾಗಿರುತ್ತೆ ಅಂತ ಮಕ್ಕಳಿಗೆ ಹೇಳ್ಬಿಡ್ತಾರೆ, ಇದು ನಿಜ, ಇದು ಸತ್ಯ ಅಂತ ಹೇಳಿ ಹೇಳ್ಬಿಡ್ತಾರೆ. ಆದ್ರೆ ಅವ್ರ ಮನಸ್ಸೊಳಗಡೆ ಒಂದು ಕ್ವಶನ್ ಕೇಳ್ತಾ ಇರುತ್ತೆ, ಇದು ನಿಜನಾ ಇಲ್ವಾ, ನನ್ ಮಕ್ಕಳಿಗೆ ನಾನು ಈ ತರ ಹೇಳಿದ್ನಲ್ಲ ಅಂತ ಹೇಳಿ ಅವಾಗ ಇದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಹೇಗೆ ಕೆಲಸ ಮಾಡ್ತಾ ಇದೆ, ಏನಾಯ್ತು, ಯಾವ ರೀತಿ ಇದೆ ಅಂತ ಎಲ್ಲ ಧಾರ್ಮಿಕ ಪಂಡಿತರುಗಳನ್ನ, ಎಲ್ಲ ಟೀಚರ್ಸ್ ಗಳನ್ನ, ಅವ್ರಿಗೆ ಗೊತ್ತಿರುವಂತ ಎಲ್ಲ ಪಂಡಿತರುಗಳನ್ನ, ಎಲ್ಲರ ಬಗ್ಗೆನೂ ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಆಳವಾಗಿ ಅವರು ಕೇಳ್ತಾ ಬರ್ತಾರೆ ಎಲ್ಲರ ಹತ್ರ. ಯಾರು ಕೂಡ ಇವ್ರಿಗೆ ಉತ್ತರ ಕೊಡಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಇವ್ರಿಗೆ ತೃಪ್ತಿ ಆಗ್ತಾ ಇರಲ್ಲ. ಇದು ಹೇಗೆ ಸಾಧ್ಯ, ಇದು ನಿಜನಾ ಇಲ್ವಾ ಅನ್ನೋದು ಇವ್ರಿಗೆ ಗೊಂದಲನೇ, ಇವರಿಗೆ ಕನ್ಫ್ಯೂಷನ್ ಇರುತ್ತೆ ಇವ್ರಿಗೆ. ಎಲ್ ಮಾಡ್ತಿದ್ರು ಪ್ರಶ್ನೆಗೆ ಉತ್ತರ ಸಿಗೋದು ಸಿಗ್ತಾನೆ ಇರುವುದಿಲ್ಲ. ತುಂಬಾ ಕೂತ್ಕೊಳ್ತಾರೆ ಬೇಸರದಿಂದ, ತುಂಬಾ ಡಿಸಪಾಯಿಂಟ್ ಆಗಿ, ಏನು ದಾರಿ ಗೊತ್ತಾಗ್ತಾ ಇಲ್ವಲ್ಲ, ಹೇಗೆ ನಾನು ಮಕ್ಕಳಿಗೆ ನಾವು ಸುಳ್ಳು ಹೇಳಕ್ ಆಗೋದಿಲ್ವಲ್ಲ, ಸತ್ಯವನ್ನ ಹೇಳ್ಬೇಕು ನಾನು ಅಂತ ಅವ್ರ ಮನಸ್ಸಿನ ಒಳಗಡೆ ಇರುತ್ತೆ. ಆಗ ಬಂದಾಗ ಅವ್ರ ಫ್ರೆಂಡ್ ಬರ್ತಾರೆ, ಒಬ್ರು ರಾಬರ್ಟ್ ಅಂತ. ಅವ್ರ ಜೊತೆ ಇವರು ತಮ್ಮ ಮನಸ್ಸಲ್ಲಿರುವಂತ ಗೊಂದಲ, ಭಯ, ದುಃಖ ಎಲ್ಲವನ್ನ ಅವ್ರ ಹತ್ರ ಹೇಳ್ಕೊಳ್ತಾರೆ. ನೋಡಿ ಈ ತರ ಆಯ್ತು, ಮಕ್ಕಳು ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರ ಹುಡುಕ್ತಾ ಇದ್ರೆ ನನ್ಗೆ ಎಲ್ಲೂ ಉತ್ತರ ಸಿಗ್ತಾ ಇಲ್ಲ, ನನ್ಗೆ ಏನ್ ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾ ನನಗೆ ದುಃಖ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಇವ್ರ ಫ್ರೆಂಡ್ ಹೇಳ್ತಾರೆ, ಸೊ ಇದರದ ಬಗ್ಗೆ ಎಲ್ಲ ನಾನು ಭಾರತ ದೇಶದಲ್ಲಿ ಕೇಳಿದೀನಿ ನಾನು, ಒಮ್ಮೆ ನೀನಲ್ಲಿ ಹೋಗಿ ಯಾಕೆ ನೀನು ನೋಡ್ಬಾರ್ದು, ರಿಸರ್ಚ್ ಮಾಡಬಾರ್ದು, ಹುಡುಕಬಾರ್ದು ಅಲ್ಲಿ ನೀವು ಅಂತ ಹೇಳ್ತಾರೆ. ಒಂದ್ ಸೆಕೆಂಡ್. ಆಗ ಅವ್ರು ಏನ್ ಮಾಡ್ತಾರೆ, ಸೊ ಅಲ್ಲಿಂದ ಭಾರತ ದೇಶಕ್ಕೆ ಬರ್ತಾರೆ, ನೋಡೋಣ, ಸರ್ಚ್ ಮಾಡ್ಬೇಕು ನಾನು, ಹುಡುಕ್ಬೇಕು ನಾನು, ಆ ಪ್ರಶ್ನೆಗೆ ನನ್ಗೆ ಉತ್ತರ ಬೇಕು ಅಂತ ಹೇಳಿ ಅವ್ರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶದಲ್ಲಿ ಈಗಿನ ಕಾಶಿ, ವಾರಣಾಸಿ ಅಂತ ಹೇಳ್ತೀವಲ್ಲ, ಅಲ್ಲಿ ಬಂದು ಅಲ್ಲಿ ಸ್ಟಡಿ ಮಾಡಿದಾಗ ಅವರಿಗೆ ಒಂದು ಬುಕ್ ಸಿಗುತ್ತೆ. ಅದು ಬುಕ್ ಯಾವುದು ಅಂದ್ರೆ ಕಮಲ ಸೂತ್ರ, ಲೋಟಸ್ ಸೂತ್ರ ಅಂತೇಳಿ ಪುಸ್ತಕ ಸಿಗುತ್ತೆ. ಅದು ಯಾರ್ದು ಅಂತ ಹೇಳಿದ್ರೆ ಭಗವಾನ್ ಗೌತಮ ಬುದ್ಧರ, ಅವರೆಲ್ಲರೂ ಅಲ್ಲಿಂದ ಬಂದಿರೋದು, ಒಂದು ಪಾಳಿ ಭಾಷೆಯಲ್ಲಿ ಇರುವಂತ ಒಂದು ಪುಸ್ತಕ ಸಿಗುತ್ತೆ. ಆ ಪುಸ್ತಕವನ್ನ ಅವ್ರು ಸ್ಟಡಿಯನ್ನ ಮಾಡ್ತಾರೆ, ಓದ್ತಾ 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 ಅವ್ರಿಗೆ ಅರ್ಥ ಆಗುತ್ತೆ, ಧ್ಯಾನವನ್ನ ಮಾಡಿದಾಗ ಈ ಒಂದು ಸ್ಥಿತಿಯನ್ನ ಪ್ರತಿಯೊಬ್ಬರು ಕೂಡ ತಲುಪಬಹುದು, ಅದನ್ನ ಅನುಭವಿಸಬಹುದು, ಆ ಶಕ್ತಿ ನಮ್ಮೊಳಗಡೆನೂ ಕೂಡ ಬರೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇವರಿಗೆ ಆ ಲೋಟಸ್ ಸೂತ್ರ, ಕಮಲ ಸೂತ್ರ ಪುಸ್ತಕದಿಂದ ಇವರಿಗೆ ತಿಳಿಯುತ್ತೆ. ಎಷ್ಟು ದಿನ ಮಾಡ್ಬೇಕು, ನಿರಂತರವಾಗಿ 21 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನಾವು ಧ್ಯಾನವನ್ನ ಮಾಡಬೇಕು. ಅಥವಾ ಧ್ಯಾನವನ್ನ ನಿರಂತರವಾಗಿ ನಾವು ಅಭ್ಯಾಸ ಮಾಡಿದಾಗ ಈ ಈ ಒಂದು ಶಕ್ತಿ, ಈ ಒಂದು ಚೈತನ್ಯದ ಅನುಭವ ನಮ್ಗಾಗತ್ತೆ ಅಂತೇಳಿ ಅವರಿಗೆ ಅರ್ಥ ಆಗುತ್ತೆ. ನೋಡಿ, ಈ ವಿಷಯವನ್ನ ತಿಳ್ಕೊಳ್ತಾರೆ,
ಎಲ್ಲವನ್ನ ಅಧ್ಯಯನವನ್ನ ಮಾಡ್ತಾರೆ ಅವರು. ಅಧ್ಯಯನವನ್ನ ಮಾಡಿ ಏನ್ ಮಾಡ್ತಾರೆ ಅವರು ಅಂತ ಹೇಳಿದ್ರೆ ಅವರ ಜಪಾನ್ ದೇಶಕ್ಕೆ ಮತ್ತೆ ವಾಪಸ್ ಹೋಗ್ತಾರೆ. ಅಲ್ಲಿ ಹೋಗಿ ಅವರ ಕುರಾಮ ಕುರಾಮ ಪರ್ವತ ಅಂತ ಇರುತ್ತೆ. 1922 ನಲ್ಲಿ ಅವರು ಧ್ಯಾನವನ್ನ ಮಾಡೋದಿಕ್ಕೆ, ಆಧ್ಯಾತ್ಮಿಕ ಜಾಗೃತಿಯನ್ನ ಪಡ್ಕೊಳ್ಳೋದಿಕ್ಕೆ ಅವರು ಧ್ಯಾನ ಮಾಡೋದಿಕ್ಕೆ ಹೋಗ್ತಾರೆ. ನೋಡಿ, 21 ದಿನಗಳ ಕಾಲ ಸತತವಾಗಿ ಅವರು ಧ್ಯಾನವನ್ನ ಮಾಡ್ತಾರೆ. ಅಂತ ಹೇಳಿ ಹೇಗ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅವಾಗ ಜಸ್ಟ್ ಒಂದು ಕಲ್ಲುಗಳನ್ನ ತಗೊಂಡು ಹೋಗ್ತಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, 3 ದಿನ ಆಗುತ್ತೆ, 4 ದಿನ ಆಗುತ್ತೆ. ದೇಹ ಕುಶವಾಗ್ತಾ ಇರುತ್ತೆ, ಆಯಾಸ ಬಳಲಿಕೆ ಆಗ್ತಾ ಇರುತ್ತೆ. ಆದ್ರೂ ಕೂಡ ಅವರು ತಮ್ಮ ಸಾಧನೆಯನ್ನ ನಿಲ್ಲಿಸೋದಿಲ್ಲ. ಅವರು 10 ದಿನ ಆಗುತ್ತೆ, 15 ದಿನ ಆಗುತ್ತೆ, 20 ದಿನ ಆಗುತ್ತೆ, ಇನ್ನು ಒಂದೇ ದಿನ ಇರುತ್ತೆ. ಅವ್ರಿಗೇನು ಅನುಭವ ಆಗೋದಿಲ್ಲ. ಸೊ ಒಂದ್ ಕಡೆ ಗಾಬರಿ, ಒಂದ್ ಕಡೆ ನಂಗೆ ಏನು ಗೊತ್ತಾಗ್ತಿಲ್ವಲ್ಲ, ಏನ್ ಮಾಡೋದು ಅನ್ನೋದೆಲ್ಲ ಕನ್ಫ್ಯೂಷನ್ ಇರುತ್ತೆ. ಆದ್ರೂ ಕೂಡ ಅವರು ಏನೇ ಇದ್ರು ಕೂಡ ನಾನು ಇದನ್ನ ಬಿಡೋದಿಲ್ಲ, ಇದನ್ನ ನಾನು ಮಾಡ್ಲೇಬೇಕು ಅಂತೇಳಿ ಕೊನೆ ದಿನನೂ ಕೂಡ ಅವರು ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಅವ್ರಿಗೆ ಒಂದು ಏನ್ ಹೇಳ್ಬೋದು, ಒಂದು ದಿವ್ಯಮಯವಾದಂತ ಒಂದು ಅನುಭವ ಅವರಿಗೆ ಘಟಿಸುತ್ತೆ. ಅವರಿಗೆ ಅದು ತನಗೆ ತಾನೇ ಒಳಗಡೆ ಘಟಿಸ್ಬೇಕದು, ಬಲವಂತವಾಗಿ ನಡೆಯುವಂತದ್ದಲ್ಲ ಇದು. ಏನೋ ಆ ಒಂದು ಬ್ರಹ್ಮಾಂಡದಿಂದ ಒಂದು ದಿವ್ಯಮಯವಾದಂತ ಅದ್ಭುತವಾಗಿ ಅವರಿಗೆ ಆ ಚೈತನ್ಯದ ಅರಿವು, ಅವರ ಆಧ್ಯಾತ್ಮಿಕ ಜಾಗೃತಿ ಅವರಲ್ಲಿ ಉಂಟಾಗುತ್ತೆ. ಸೊ ಉಂಟಾದಾಗ ಅವರಿಗೆ ಯಾವಾಗ ಎಚ್ಚರಿಕೆ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ತುಂಬಾ ಸಮಾಧಿಯ ಸ್ಥಿತಿ, ಉನ್ನತವಾದಂತ ಸಮಾಧಿ ಸ್ಥಿತಿಯನ್ನು ಅವರು ತಲುಪಿರ್ತಾರೆ. ಆ ಒಂದು ಅನುಭವ ಅವರಿಗೆ ಆಗುತ್ತೆ ಅವಾಗ. ಆ ಅನುಭವ ಆದಾಗ ಅವರು ಜಾಗೃತರಾಗಿ ಕಣ್ಣನ್ನ, ಅಂದ್ರೆ ಮೂರ್ಛಿತ ಹೋಗಿರ್ತಾರೆ ಅಂತ, ಮೂರ್ಛಿತ ಹೋಗಿರೋದಿಲ್ಲ, ಬಟ್ ಅವ್ರಿಗೆ ಗೊತ್ತಿರಲ್ಲ. ಆ ಸಮಾಧಿ ಸ್ಥಿತಿನಲ್ಲಿ ಅವ್ರು ಇರ್ತಾರೆ. ಅವ್ರು ಯಾವಾಗ ಜಾಗೃತರಾಗ್ತಾರೋ, ಜಾಗೃತರಾದಾಗ ನೋಡ್ತಾರೆ ಆಲ್ರೆಡಿ ತುಂಬಾ ಹೊತ್ತಾಗಿರುತ್ತೆ ಅವ್ರಿಗೆ. ಸೊ ಅವಾಗ ನೋಡ್ತಾರೆ ಶರೀರದಲ್ಲಿ ಆಯಾಸ ಇಲ್ಲ, ಬಳಲಿಕೆ ಇಲ್ಲ, ಬಾಯಾರಿಕೆ ಇಲ್ಲ, ಇನ್ನು ಉತ್ಸಾಹದಿಂದಲೇ ಇದ್ದಾರೆ ವಿನಃ ಯಾವ ಸುಸ್ತು ಸಂಕಟ ಏನೂ ಆಗ್ತಾ ಇಲ್ಲ ಅವರಿಗೆ. ನೋಡಿ, ಫೀಲ್ ಎನರ್ಜೆಟಿಕ್, ಹೆಂಗ್ ಎನರ್ಜೆಟಿಕ್ ಆಗಿ ಅವ್ರಿಗೆ ಅನುಭವಗಳಾಗ್ತಾ ಇದೆ ಅವರಿಗೆ. ಸೊ ಆ ಒಂದು ಟಯರ್ಡ್ನೆಸ್ ಅನ್ನೋದೇ ಇರೋದಿಲ್ಲ ಅವರಿಗೆ. ಅವ್ರು ತುಂಬಾ ಆನಂದದಿಂದ, ಖುಷಿಯಿಂದ, ಸೊ ಎಂತ ಡಿವೈನ್ ಅನುಭವ ಆಯ್ತು ನನಗೆ, ಸೊ ಸ್ವೀಟ್ ಅಂತ ಹೇಳಿ ಖುಷಿಯಿಂದ ಅವರು ಬೆಟ್ಟವನ್ನ ಇಳ್ಕೊಂಡು ಬರ್ತಾ ಇರ್ತಾರೆ. ಅವ್ರ ಕಾಲು ಬೆರಳಿಗೆ ಏಟಾಗ್ಬಿಡುತ್ತೆ ನೋಡಿ. ಆಗ ಬ್ಲಡ್ ಬರ್ತಾ ಇರುತ್ತೆ. ಅದನ್ನ ಇಟ್ಕೊಳ್ಳಕ್ಕೆ ಅಂತ ತಡೆಯೋಣ ಅಂತ ಹೋಗಿ ನೋಡ್ತಾರೆ. ಆ ಕಾಲನ್ನ ಹಿಡ್ಕೊಂಡ ತಕ್ಷಣ ಬ್ಲಡ್ ನಿಲ್ಲುತ್ತೆ, ಆ ಪೇನು ಕೂಡ ರಿಲೀಫ್ ಆಗ್ಬಿಡುತ್ತೆ ಅವ್ರಿಗೆ. ಅವರ ಕೈಗಳನ್ನ ಯಾವಾಗ ಅಲ್ಲಿ ಟಚ್ ಮಾಡಿ ಇಟ್ಕೊಳ್ತಾರೋ ಬೆರಳಿಗೆ, ಆಟೋಮ್ಯಾಟಿಕಲಿ ನೋವು ಕಡಿಮೆ ಆಗ್ಬಿಡುತ್ತೆ ಅವರಿಗೆ. ಗಾಯ ಇದೆಯಾ? ಗಾಯ ಇದೆ, ಬಟ್ ಅಲ್ಲಿ ಪೇನ್ ಇಲ್ಲ ಅವ್ರಿಗೆ, ಪೇನು ರಿಲೀಫ್ ಇಲ್ಲ. ಆದ್ರ ಆ ಬ್ಲಡ್ ಕೂಡ ನಿಂತಿದೆ, ಹೀಲ್ ಆಗಿ ಒಂಥರ ಖುಷಿಯಾದಂತ ಅನುಭವವನ್ನ ಪಡ್ಕೊಳ್ತಾರೆ ಅವ್ರು. ಅಲ್ಲಿಂದ ಹಾಗೆ ಮುಂದೆ ಮುಂದೆ ಬರ್ತಾರೆ, ಕೆಳಗಡೆ ಪೂರ್ತ ಕಂಪ್ಲೀಟ್ ಪರ್ವತವನ್ನ ಇಳಿತಾರೆ. ಅಲ್ಲಿ ಇಳಿದು ಪಕ್ಕದಲ್ಲಿ ಹೋಟೆಲ್ಗೆ ಹೋಗ್ತಾರೆ, ಏನಾದ್ರು ತಿನ್ಬೇಕಲ್ವಾ. ಸೊ ಇಷ್ಟು ದಿನಗಳ ಕಾಲ ಏನಿಲ್ಲ ಅಂತ ಹೋದಾಗ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾನು ಈ ತರ ಧ್ಯಾನಕ್ಕೆ ಬಂದಿದ್ದೆ ಅಂತೇಳಿ. ಹೇಳಿದಾಗ ಅವ್ರು ಹೇಳ್ತಾರೆ, ಲಿಕ್ವಿಡ್ ನೀವು ತಗೊಳ್ಳಿ, ಈಗ ಸಡನ್ ಆಗಿ ನೀವು ಸಾಲಿಡ್ ಅನ್ನ ತಿನ್ನೋದು ಬೇಡ ನೀವು ಅಂತೇಳಿ, ಗಟ್ಟಿ ಪದಾರ್ಥಗಳನ್ನ ತಿನ್ನೋದು ಬೇಡ ಅಂತ ಹೇಳಿ ಆ ಜ್ಯೂಸ್ ಅನ್ನ ಕೊಟ್ಟು ತಗೊಂಡ್ಬರೋದಕ್ಕೆ ಹೇಳ್ತಾರೆ. ಅವರ ಮಗಳು ಏನ್ ಮಾಡ್ತಾರೆ, ಒಂದು ಸುಮಾರು ಚಿಕ್ಕವಳಲ್ಲ ದೊಡ್ಡವಳಲ್ಲ ಆ ತರ ಮಗು, ಆ ಜ್ಯೂಸ್ ಅನ್ನ ತಗೊಂಡ್ ಬರ್ತಾರೆ. ಬರ್ಬೇಕಾದ್ರೆ ಮಗು ಈ ತರ ಕೈನ ಹಿಡ್ಕೊಂಡ್ ಬರ್ತಾ ಇರುತ್ತೆ. ಇದ್ರ ಗಲ್ಲದಲ್ಲಿ ಈ ಕಡೆ ತುಂಬಾ ಊದ್ಕೊಂಡ್ಬಿಟ್ಟಿರುತ್ತೆ ಇದು, ಕೆನ್ನೆ ಎಲ್ಲ ಈ ಕಡೆ ಎಲ್ಲ ಸೈಡ್ ಭಾಗದಲ್ಲಿ. ಅದ್ ನೋವಿಂದ ಹಿಂಗ್ ಹಿಡ್ಕೊಂಡ್ ಬರ್ತಾ ಇರುತ್ತೆ. ಅವ್ರು ಕೇಳ್ತಾರೆ, ಇವ್ರು ಯಾಕೆ ಮಗು ಈ ತರ ಹಿಡ್ಕೊಂಡಿದ್ವಿ, ಏನಾಗಿದೆ ನಿಮ್ಗೆ ಸಮಸ್ಯೆ? ನಂಗೆ ಇಲ್ಲಿ ನೋವಿದೆ ಅಂತ ಹೇಳುತ್ತೆ ಅದು ಪಾಪ ಮಗು. ಎಲ್ಲಿ ನಾನು ಅದನ್ನ ಒಂದ್ಸಲ ನೋಡ್ತೀನಿ ಅಂತ ಹೇಳಿ ಅವ್ರ ಕೈನ ಟಚ್ ಮಾಡ್ತಾರೆ. ಟಚ್ ಮಾಡಿದ ತಕ್ಷಣ ಏನಾಗುತ್ತೆ ಅಲ್ಲಿ ಅಂತ ಹೇಳಿದ್ರೆ, ಅದೆಲ್ಲ ಮಾಯ ಆಗ್ಬಿಡುತ್ತೆ ನೋವು. ಊದ್ಕೊಂಡಿರುತ್ತೆ, ಬಟ್ ಆದ್ರೆ ನೋವಿರೋದಿಲ್ಲ, ಪೇನ್ ಕೊಡೋದಿಲ್ಲ, ಅವ್ರಿಗೆ ಇರಿಟೇಟ್ ಮಾಡೋದಿಲ್ಲ ಯಾವುದೇ ರೀತಿಯಾದಂತ. ಆ ಮಗು ಖುಷಿಯಾಗಿ ವಾಪಸ್ ಹೋಗ್ಬಿಡುತ್ತೆ. ನೋಡಿ, ಈ ರೀತಿಯಲ್ಲಿ ಅವರ ಈ ಒಂದು ಪ್ರೋಸೆಸ್, ಹೀಲಿಂಗ್ ಮಾಡುವಂತ ಪ್ರೋಸೆಸ್ ಅಲ್ಲಿಂದ ಪ್ರಾರಂಭ ಆಗಿ ಮನೆಗೆ ಬರ್ತಾರೆ. ಅವರ ತಾಯಿಗೆ, ಅವರ ಫ್ರೆಂಡ್ಸ್ಗೆ, ಮತ್ತೆ ಸಮಸ್ಯೆಯಿಂದ ಯಾರ್ಯಾರು ಬಳಲ್ತಾ ಇದ್ದಾರೋ ಅಲ್ಲಿಂದ ಅವರ ಈ ಒಂದು ಹೀಲಿಂಗ್ ಜರ್ನಿ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಾರಂಭ ಮಾಡಿದ್ದು ಅವ್ರಿಗೆ ಅನೇಕ ಶಿಷ್ಯಂದಿರು ಬರ್ತಾರೆ.
ಚುಚಿರೋ ಹಯಾಶಿ ಅನ್ನೋರು ಡಾಕ್ಟರ್ ಅವರು, ನಿವೃತ್ತ ನೌಕಾಧಿಕಾರಿಯಾಗಿರ್ತಾರೆ. ಅವ್ರು ಇವ್ರನ್ನ ಫಾಲೋ ಮಾಡ್ಕೊಂಡು ಇವ್ರು ಶಿಷ್ಯದಿರಾಗ್ತಾರೆ. ಅದು ತುಂಬಾ ಗ್ರೇಟ್ ಇರುವಂತ ಮಹಿಳೆ ಯಾರು ಅಂದ್ರೆ ಹವಾಯ ತಕಾಟ ಅಂತ ಹೇಳಿ. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ವಿದ್ಯೆಯನ್ನ, ಈ ಒಂದು ಟೆಕ್ನಿಕ್ ಅನ್ನ, ಈ ಒಂದು ವಿಧಾನವನ್ನ ಎಲ್ಲಾ ಕಡೆಗಳಿಗೆ, ಪಾಶ್ಚಿಮಾತ್ಯ ದೇಶಗಳಿಗೆ ಹರಡಿಸ್ತಾರೆ. ಆ ಜಪಾನ್ ಒಂದೇ ಅಲ್ಲ, ಜಪಾನ್ ಇಂದ ಬೇರೆ ಬೇರೆ ದೇಶಗಳಿಗೆ ಎಲ್ಲರಿಗೂ ಕೂಡ ಹರಡಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನ ಗ್ರ್ಯಾಂಡ್ ಮಾಸ್ಟರ್ ಗಳು ಇರ್ತಾರೆ ಅಂತ ಹೇಳಿದ್ರೆ, ರೇಕಿ ಮಾಸ್ಟರ್ಸ್ ಗಳು ಕೇವಲ ಜಸ್ಟ್ 22 ಇರ್ತಾರೆ ನೋಡಿ. ಅಲ್ಲಿಂದ ಪ್ರಾರಂಭವಾದಂತದ್ದು ಇವತ್ತು ಇಡೀ ಪ್ರಪಂಚದಾದ್ಯಂತ ಎಲ್ಲಾ ಕಡೆನೂ ಕೂಡ ಇದು ರೇಖಿ ಅಂತ ಹೇಳಿ ಫೇಮಸ್ ಆಗಿದೆ. ಅಷ್ಟು ಪ್ರಸಿದ್ಧಿಯಾಗಿದೆ, ಅಷ್ಟು ಎಲ್ಲರಲ್ಲೂ ಕೂಡ ಇದು ಒಂದು ಪರಿವರ್ತನೆಯನ್ನು ತಗೊಂಡ್ ಬರ್ತಾ ಇದೆ. ಜೀವನದಲ್ಲಿ ಎಲ್ಲರೂ ಕೂಡ ಆ ಜಾಗೃತಿಯನ್ನ ಅನುಭವಿಸೋದಕ್ಕೆ ಇದೊಂದು ಸಹಾಯವನ್ನ ಮಾಡ್ತಾ ಇದೆ ನೋಡಿ. ಈಗ ಹೇಳ್ಬೋದು, ಆಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಏನಂತ ಹೇಳ್ತಾರೆ ಹೇಳಿ, ಸಂಭವಾಮಿ ಯುಗೆ ಯುಗೆ, ನಾನು ಮತ್ತೆ ಹುಟ್ಟಿ ಹುಟ್ಟಿ ಬರ್ತೀನಿ, ಯಾವ ರೂಪದಲ್ಲಾದ್ರೂ ಬರ್ಬೋದು. ಹೌದಲ್ವಾ? ನೋಡಿ, ನಮ್ಮ ದೇಶದಲ್ಲಿ ಇದ್ದಂತ ವಿದ್ಯೆ ಮತ್ತೆ ಎಲ್ಲಿಗೋಯ್ತು, ಜಪಾನಿಗೆ ಹೋಗಿ ಈಗ ಮತ್ತೆ ನಾವು ಎಲ್ಲರೂ ಮತ್ತೆ ಮತ್ತೆ ಅದನ್ನ ಕೇಳ್ತಾ ಇದ್ವಿ, ರೇಖಿ ಅಂದ್ರೆ ಏನು, ಅದ್ರಿಂದ ಏನಾಗುತ್ತೆ, ಯಾವ ರೀತಿ ಕಲಿಬೇಕು, ಇದು ಹೊಸ ವಿದ್ಯೆನ, ಯಾವ ವಿದ್ಯೆ ಅಂತ ಹೇಳ್ತಾ ಇದ್ವಿ. ಮತ್ತೆ 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 ಹುಟ್ಟಿ ಬಂದು ಈಗ ಮತ್ತೆ ನಾವು ಆ ವಿದ್ಯೆಯನ್ನ ನಾವು ಕಲಿತಾ ಇದ್ದೀವಿ. ನಮ್ಮದೇ ವಿದ್ಯೆಯನ್ನ ನಾವು ಮತ್ತೆ ಕಲಿತಾ ಇರೋದಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ನಮ್ಮಲ್ಲೆಲ್ಲರಿಗೂ. ಏನಾಗುತ್ತೆ, ಯಾವಾಗ ನಮ್ಮೊಳಗಡೆ ನಂಬಿಕೆ ಬರುತ್ತೋ, ಆ ನಂಬಿಕೆ, ನಿಮ್ಮ ನಂಬಿಕೆಯಲ್ಲಿ ಚೇಂಜ್ ಯುವರ್ ಬಿಲೀಫ್, ಯಾವಾಗ ನಿಮ್ಮ ನಂಬಿಕೆಯಲ್ಲಿ ಬದಲಾವಣೆ ಆಗುತ್ತೋ, ನಿಮ್ಮ ವಿಷನ್ಸ್ ಗಳಲ್ಲಿ ಪರಿವರ್ತನೆ ಆಗುತ್ತೆ. ನಿಮ್ಮ ವಿಷನ್ಸ್ ಗಳಲ್ಲಿ ಪರಿವರ್ತನೆ ಆದಾಗ ನಿಮ್ಮ ಆಕ್ಷನ್ಸ್ ಗಳಲ್ಲಿ ಪರಿವರ್ತನೆ ಆಗುತ್ತೆ. ಆಕ್ಷನ್ ಗಳಲ್ಲಿ ಪರಿವರ್ತನೆ ಆದಾಗ ನಮ್ಮ ಜೀವನ ಪರಿವರ್ತನೆ ಆಗುತ್ತೆ. ರೇಖೆ ಅನ್ನೋದು ಒಂದು ವಿದ್ಯೆ ಇದೆ. ಆ ವಿದ್ಯೆನ ನಾವು ಅದನ್ನ ಅರ್ಥ ಮಾಡ್ಕೊಂಡಾಗ, ಅದರಲ್ಲಿ ನಂಬಿಕೆ ಇಟ್ಟಾಗ, ಅದನ್ನ ನಾವು ಮಾಡಿದ ಆಕ್ಷನ್ ತಗೊಂಡಾಗ ನಮ್ಮ ಜೀವನದಲ್ಲಿ ನಮ್ಗೆ ಖಂಡಿತವಾಗೂ ರಿಸಲ್ಟ್ ಬಂದೇ ಬರುತ್ತೆ ನೋಡಿ. ಇದು ರೇಖೆ ಅಂತಂದ್ರೆ ಏನು, ರೇಖೆ ಇತಿಹಾಸ ಅಂತಂದ್ರೆ ಏನು, ಹೇಗೆ ಬಂತು ಅಂತ ನಾನು ತುಂಬಾ ಸರಳವಾಗಿ, ಸಿಂಪಲ್ ಆಗಿ ನಾನು ನಿಮ್ಮೆಲ್ಲರಿಗೂ ತುಂಬಾ ಈಸಿಯಾಗಿ ನಾನು ಹೇಳಿದ್ದೀನಿ. ಈ ಮೊದಲನೇ ದಿನ ಕ್ಲಾಸ್ ಅಲ್ಲಿ ನೀವು ಆ ಒಂದು ಇತಿಹಾಸ ಎಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ನೀವು ತಿಳ್ಕೊಂಡಿದ್ದೀರಾ. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಇನ್ನು ಬಗ್ಗೆ ಚಕ್ರಗಳು ಅದು ಯಾವ ರೀತಿ ಇರುತ್ತೆ, ಹೇಗೆ ಅಂತೇಳಿ ಒಂದೊಂದಾಗಿ ನಾವು ನಾಳಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಇದ್ರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ?